ಎಲ್ಲರಿಗೂ ನಮಸ್ಕಾರ. ಮೊದಲಾಗಿ ರವಿಚೇತನ್ ಹೇಗೆ ಅನ್ನೋದು ಮಾತಾಡ್ತೀನಿ. ಯಾಕೆಂದರೆ ಫಸ್ಟ್ ಆಫ್ ಆಲ್ ಐ ಶುಡ್ ಥ್ಯಾಂಕ್ ಶ್ರವಣ್ ಸರ್. ಯಾಕಂದರೆ ಬಿಡಲಿಲ್ಲ ನನ್ನ ಹಿಂದೆ ಬಿದ್ದು ನೀವು ನನ್ನ ಸೀರಿಯಲ್ ಮಾಡ್ತೀರ ಅಷ್ಟೇ ಇರ್ತೀರ ನನ್ನ ಸೀರಿಯಲ್ ಅಂತ ಹೇಳಿ ಆವಾಜ್ ಹಾಕಿ ಹೋಗಿದವರು ಬಿಡಲಿಲ್ಲ ಅವರು. ಅದೊಂದು ಹಾಗೆ ಮಾದೇವ್ ಸರ್ ಕೂಡ. ಆ್ಯಂಡ್ ಐ ಶುಡ್ ಥ್ಯಾಂಕ್ ಕಲರ್ಸ್ ಕನ್ನಡ ಆಲ್ಸೋ. ಸೊ ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬಿಡ್ತೀನಿ ರವಿಚೇತನ್ ಯಾಕೆ ಸಿನಿಮಾಯಿಂದ ಸೀರಿಯಲ್ ಬಂದರು ಅಂತ. ಬಟ್ ಸೀರಿಯಲಿಂದನೇ ನಾನು ಸಿನಿಮಾ ಹಾಕಿದ್ದು. ನಡೆದು ಬಂದ ದಾರಿನ ಯಾವತ್ತೂ ಮರೆಯೋಂಗಿಲ್ಲ. ಅದರಿಂದನೇ ನಾವು ಬದುಕಿರೋದು, ಊಟ ಮಾಡ್ತಿರೋದು. ಹೀಗಾಗಿ ಸೀರಿಯಲ್ ಮಾಡ್ತಾ ಯಾಕೆ ಸೀರಿಯಲ್ ಬಿಟ್ಟೆ 20-25 ವರ್ಷ ಹಿಂದೆ ಅಂತಂದರೆ, ಸಿನಿಮಾ ಬಂದಾಗ ನನಗೆ ಡೇಟ್ಸ್ ಅಡ್ಜಸ್ಟ್ ಮಾಡ್ತಾ ಇರಲಿಲ್ಲ. ಅವಾಗ ಬಿಡ್ತಿರ್ಲಿಲ್ಲ. ಸಿನಿಮಾ ಎಷ್ಟೋ ಮಿಸ್ ಆಗ್ತಾಯಿತ್ತು. ಹೀಗಾಗಿ ಎಲ್ಲೋ ಒಂದು ಕಡೆ ಬೇಜಾರಾಗ್ತಾಯಿತ್ತು. ಇಲ್ಲ ಯಾಕೆಂದ್ರೆ ಸಿನಿಮಾ ಅಂತ ನಾವು ಅವಾಗ ಬಂದವರು. ಅವಾಗ ಯಂಗ್ ಬ್ಲಡ್, ರೋಷ ಜಾಸ್ತಿ, ಅವಾಗ ಕೋಪ ಜಾಸ್ತಿ. ಹೀಗಿದ್ದಾಗ ಒಂದು ವಿಲನ್ ಆ್ಯಕ್ಷನ್ ಸಿನಿಮಾ ಬಂದಿದೆ, ವಿಲನ್ ಆಗಬೇಕು, ಹೀರೋ ಆಗಲಿಕ್ಕಲ್ಲ. ಇವೆಲ್ಲ ಸಿನಿಮಾಗಳು ನೋಡಿದ್ರಿ. ಸೊ ಹೀಗಾಗಿ ಸಿನಿಮಾ ಮಾಡ್ತಾ ಸೀರಿಯಲ್ ನಾನು ಬಿಟ್ಟೆ. ಆಯಿತು, ಒಂದು 25 ವರ್ಷ ಆಯಿತು, 300 ಸಿನಿಮಾ ಆಯಿತು, ಅಪ್ ಟು ದಿಸ್ ಕಾಟೇರ. ಅದಾದ ನಂತರ ವಾಟ್ ನೆಕ್ಸ್ಟ್ ಅಂತ ಅನಿಸ್ತಾಯಿತ್ತು. ವಯಸ್ಸಾಯಿತು, ಎಲ್ಲ ಹೀರೋ ಮಾಡ್ತಾರೆ ಈಗ. ಸೊ ವಾಟ್ ನೆಕ್ಸ್ಟ್ ಅಂತ ಯೋಚನೆ ಮಾಡ್ತಾ ಇದ್ದಾಗ ಹಿಂದೆ ಸುಮಾರು ಸೀರಿಯಲ್ ಆಫರ್ಸ್ ಬರ್ತಾಯಿತ್ತು. ನಾನು ನೋಡೋಣ ಮಾಡೋಣ ಅಂತ ಇದ್ದೆ. ಬಟ್ ಶ್ರವಣ್ ಸರ್ ಬಂದು ಕತೆ ಹೇಳಿದ್ರು, ತುಂಬ ಇಷ್ಟ ಆಯಿತು. ಮೇಜರ್ ಪಾತ್ರ ನನಗೆಲ್ಲೋ ಒಂದು ಕಮ್ ಬ್ಯಾಕಿಗೆ ನೋಡ್ತಾ ಇದ್ದೆ, ಏನು ಮಾಡೋದು ಅಂತೇಳಿ. ಐಸ್ ಅ ರೈಟ್ ಟೈಮ್, ಕರೆಕ್ಟ್ ಟೈಮ್, ಏನೋ ದೇವರೇ ಕಳಿಸಿದ್ರು ಅನಿಸುತ್ತೆ ಶ್ರವಣ್ ಸರ್. ಈ ಮೇಡ್ ಡಿಸಿಷನ್. ಸೊ ಆಯಿತು ಮಾಡೋಣ ಅಂತ. ಸೊ ದ್ಯಾಟ್ ಈಸ್ ವಾಟ್ ಈ ರವಿಚೇತನ್ನು ಅಲ್ಲಿಂದ ಸೀರಿಯಲ್ ಬಂತು. ಈಗ ಸೂರ್ಯಕಾಂತ್ ಅನ್ನೋದೊಂದು ಪಾತ್ರಕ್ಕೆ ನೀವು ನೋಡಿದ್ದೀರ ಕ್ರೋಮೋಸೋಮ್. ಇದರಲ್ಲೂ ಅಷ್ಟೇ ಜಗಳಗಂಟ, ಕೋಪಿಷ್ಟ, ಕಾಲ್ಬೇಕು ಅಂತ ಬರ್ತಿರ್ತಾನೆ. ಅದು ಒಂದು ಇನ್ಸಿಡೆಂಟಿಂದ ನನಗೆ ಕೋಪ ಇರುತ್ತೆ ಅಷ್ಟೇ. ಬಟ್ ಒರಿಜಿನಲ್ ನನ್ನ ಲೈಫಲ್ಲಿ ನಾನು ಒಬ್ಬನೇ ಮಗ. ಬಟ್ ಇಲ್ಲಿ ಒಂದು ಹೆಣ್ಮಗುನ ತಂದೆ ಪಾತ್ರ ಮಾಡ್ತಾಯಿದ್ದೀನಿ. ಹೆಣ್ಮಗು ಅಂತ ಬಂದಾಗ ಭಾಳ ಸಾಫ್ಟ್ ಆಗ್ತಾನೆ ಈ ಒಂದು ಪಾತ್ರ. ಅದೇ ಥರ ವೈಲೆಂಟ್ ಆಗ್ತಾನೆ ಯಾವಾಗ ಅರವಿಂದ್ ಅಂದರೆ ನಂದಕುಮಾರ್ ನೋಡಿದ ತಕ್ಷಣ ವೈಲೆಂಟ್ ಆಗ್ತೀವಿ. ಅದು ನಿಮ್ಮ ಸ್ಕ್ರೀನಲ್ಲಿ ಗೊತ್ತಾಗುತ್ತೆ. ಸೊ ಇಬ್ಬರು ಜಗಳ, ಬರೀ ಜಗಳ ನಮ್ಮಿಬ್ಬರದು. ಬಟ್ ಅದು ಹಿಂದೆ ಏನು ಭಾಳ ಪ್ರೀತಿ ಅವೆಲ್ಲ ಇದ್ದಾವೆ. ಅದನ್ನ ಈಗ ಹೇಳೋಕ್ಕಾಗಲ್ಲ. ಆಲ್ಮೋಸ್ಟ್ ಅವರು ಹೇಳಿದ್ದಾರೆ, ಡೈರೆಕ್ಟ್ರು ನಿಮಗೆಲ್ಲ ಹೇಳಿದ್ದಾರೆ. ಸೊ ಇಡೀ ಒಂದು ಫ್ಯಾಮಿಲಿ ಎಂಜಾಯ್ ಮಾಡುವಂಥ ಪಾತ್ರ. ಆ್ಯಂಡ್ ಎಂಜಾಯ್ ಜೊತೆಗೆ ಇನ್ಫಾರ್ಮೇಷನ್ಸ್ ಕೊಡೋಂಥ, ಅಂದರೆ ಒಂದು ಫ್ಯಾಮಿಲಿ ಹೇಗಿರಬೇಕು, ಹೇಗೆ ಸಂಬಂಧ ಹೇಗಿರಬೇಕು ಅನ್ನೋದು ಈ ಒಂದು ಆ ಒಂದು ಕಿತ್ತಾಟದಲ್ಲಿ ಹೇಳ್ಕೊಡ್ತೀವಿ. ಸೊ ದಟ್ ಈಸ್ ವಾಟ್ ಈಸ್ ಆಲ್ ಅಬೌಟ್ ನಂದಗೋಕುಲ. ಸೊ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ದಯವಿಟ್ಟು ಇದನ್ನು ಪ್ರಚಾರ ಮಾಡಿ. ಅಫ್ಕೋರ್ಸ್ ಕಲರ್ಸ್ ಅವ್ರು ಮಾಡ್ತಾನೆ ಇದ್ದಾರೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಸಪೋರ್ಟು ನಮ್ಗೆ ಬೇಕು. ತುಂಬ ಒಳ್ಳೆ ಸೀರಿಯಲ್ ಆಗಿದೆ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.